ಇನ್ನು ಬೆಂಗಳೂರಿನಲ್ಲಿ ಡ್ರಗ್ಸ್ ಮಾರಾಟಕ್ಕೆ ಹಲವು ರೀತಿಯಲ್ಲಿ ಪ್ರಯತ್ನಗಳನ್ನು ಡ್ರಗ್ ಪೆಡ್ಲರ್ಗಳು ಮಾಡ್ತಾನೆ ಇದ್ದಾರೆ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಸಿಕ್ಕಿದೆ. ಸರ್ಲಾಕ್ ಪ್ಯಾಕ್ ಹಾಗೂ ಕಾರ್ನ್ಫ್ಲೇಕ್ಸ್ ನಲ್ಲಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದಂತಹ ವ್ಯಕ್ತಿಗಳನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಅದರಲ್ಲೂ ವಿದೇಶಿ ಪ್ರಜೆ ಇದ್ದ ಇದರಲ್ಲಿ ಅನ್ನೋದು ತಿಳಿದು ಬರ್ತಾ ಇದೆ. ಬಟ್ಟೆ ಮಾರೋಕೆ ಬಂದು ಡ್ರಗ್ಸ್ ಮಾರ್ತಾ ಇದ್ದಂತೆ ನೈಜೀರಿಯಾದ ಪ್ರಜೆ. ಮುಂಬೈನ ಡ್ರಗ್ಸ್ ಫ್ಯಾಕ್ಟರಿಯಲ್ಲಿ ಎಂಡಿಎಗಳು ತಯಾರಾಗ್ತಾ ಇತ್ತು. 6 ಕೋಟಿ ಮೌಲ್ಯದ ಎಂಡಿಎನ್ನ ಇಲ್ಲಿ ಸಿಸಿಬಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಎಂಡಿಎಂಎ ಡ್ರಗ್ಸು, ಎಕ್ಸ್ಟೇಸಿ ಟ್ಯಾಬ್ಲೆಟ್ಸು ಇವೆಲ್ಲವೂ ಕೂಡ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಅತ್ಯಂತ ಹೆಚ್ಚು ಅಕ್ರಮವಾಗಿ ಚಾಲ್ತಿಯಲ್ಲಿರುವಂತಹ ಡ್ರಗ್ಗಳಾಗ್ತಾ ಇದೆ. ನೋಡಿ, ಎಲೆಕ್ಟ್ರಾನಿಕ್ ಸಿಟಿ ಠಾಣಾ ವ್ಯಾಪ್ತಿಯ ಬೆಟ್ಟದಾಸನಪುರ ಮನೆಯಲ್ಲಿ 6 ಕೋಟಿ ಮೌಲ್ಯದ ದೊಡ್ಡ ಪ್ರಮಾಣದ ಡ್ರಗ್ಸ್ ಅನ್ನ ಈತ ಶೇಖರಿಸಿ ಇಟ್ಟುಕೊಂಡಿದ್ದ. ಗೋಧಿ ಹಿಟ್ಟು ರೀತಿ ಇದ್ದಂತಹ 4 ಕೆಜಿ ಡ್ರಗ್ ಅನ್ನ ಸದ್ಯಕ್ಕೆ ಸೀಸ್ ಮಾಡಿದ್ದಾರೆ. ಸಿಸಿಬಿ ಪೊಲೀಸರು ಸಣ್ಣ ಸಣ್ಣ ಪ್ಯಾಕೆಟ್ ಮಾಡಿ ಈತ ತನ್ನ ಕಸ್ಟಮರ್ಸ್ಗೆ ಕಳಿಸ್ಕೊಡ್ತಾ ಇದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದು ಸರ್ಲಾಕು ಮತ್ತು ಕಾರ್ನ್ಫ್ಲೇಕ್ಸ್ನಲ್ಲಿ ಆ ಪ್ಯಾಕೆಟ್ನಲ್ಲಿ ಒಡೆದು ಅದರಲ್ಲಿದ್ದಂತಹ ಫುಡ್ ಐಟಮ್ಸ್ನ ಆಚೆ ಎಸೆದು ಅದರಲ್ಲಿ ಡ್ರಗ್ ತುಂಬಿಸಿ ಈತ ಮಾರಾಟ ಮಾಡ್ತಾ ಇದ್ದ. ಅಂತಿಮವಾಗಿ ಈಗ ಸಿಸಿಬಿ ಪೊಲೀಸರಿಗೆ ಸಿಕ್ಕ ಟಿಪ್ಪಿನ ಪ್ರಕಾರ ಈತ ಅರೆಸ್ಟ್ ಆಗಿದ್ದಾನೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಬಹಳ ದೊಡ್ಡ ಪ್ರಮಾಣದ ಡ್ರಗ್ಸು ಶೇಖರಣೆ ಆಗಿತ್ತು. ಇಲ್ಲಿ ತನಕ ಅದು ಗೊತ್ತೇ ಆಗಿರಲಿಲ್ಲ ಅನ್ನೋದು ನಿಜಕ್ಕೂ ಶಾಕಿಂಗ್ ಆಗಿರುವಂತಹ ವಿಚಾರ. ಮತ್ತೆ ಈತ ವಾಸ ಇದ್ದಂತಹ ಜಾಗ ಈ IT ಸೆಕ್ಟರ್ಗಳು ಹೆಚ್ಚಾಗಿ ಇರುವಂತಹ ಜಾಗ. ಸೊ ಏನೇನೆಲ್ಲ ಮಾಹಿತಿಗಳನ್ನ ಪೊಲೀಸರು ಈತನಿಂದ ಕಲೆ ಹಾಕಿದ್ದಾರೆ? ಈತನ ಸಿಂಡಿಕೇಟ್ ಬಗ್ಗೆ ಏನ್ ಮಾಹಿತಿ ಸಿಕ್ಕಿದೆ ಪೊಲೀಸರಿಗೆ? ಮಮತಾ, ಈತ ನೈಜೀರಿಯಾ ಪ್ರಜೆ. ಅಂದರೆ ನೈಜೀರಿಯಾ ದೇಶದಿಂದ ಭಾರತಕ್ಕೆ ಬಟ್ಟೆಯನ್ನು ಮಾರ್ತೀನಿ ಅನ್ನೋ ನಿಟ್ಟಿನಲ್ಲಿ ವೀಸಾವನ್ನು ಪಡೆದು ಭಾರತಕ್ಕೆ ಬಂದಿದ್ದ. ಆದರೆ ಆತ ಇಲ್ಲಿ ನಡೆಸ್ತಿದ್ದಂತಹದ್ದು ಡ್ರಗ್ಸ್ ದಂಧೆ. ಈತ ಮುಂಬೈನಿಂದ ಡ್ರಗ್ಸನ್ನು ತರಿಸ್ಕೊಳ್ತಿದ್ದ. ಅದು MDMA ಏನಿದೆ ಅಂತ ಹೇಳಿದ್ರೆ ಇವತ್ತು 1 ಕೆಜಿಗೆ ಮಾರುಕಟ್ಟೆಯಲ್ಲಿ ಸುಮಾರು 2 ಕೋಟಿಯಷ್ಟು ಬೆಲೆ ಇದೆ. ಮುಂಬೈನಿಂದ ಬೆಂಗಳೂರಿಗೆ ಈ ಸೆರ್ಲಾಕ್ ಮಕ್ಕಳು ಬಳಸ್ತಕ್ಕಂತಹ ಸರಿ ಪೌಡ್ರ್ ಏನಿದೆ ಅದರಲ್ಲಿ ಕೆಲೋಗಿಸೋ ಈ ತರಹದ ಪ್ಯಾಕೆಟ್ಗಳಲ್ಲಿ ಈ MDMAಯನ್ನು ತುಂಬಿಸಿ ತರಿಸ್ಕೊಳ್ತಿತ್ತ. ಅಂದರೆ ಯಾರಿಗೂ ಅನುಮಾನ ಬರಬಾರ್ದು, ಯಾರು ಕೂಡ ಇದ್ರ ಮೇಲೆ ಅನುಮಾನ ಪಡಲ್ಲ, ಸಹಜವಾಗಿ ಮಕ್ಕಳು ತಿನ್ನೋ ಫುಡ್ಡು ಅನ್ನೋ ನಿಟ್ಟಿನಲ್ಲಿ. ಹೀಗಾಗಿ ಅದರಿಂದ ಈ ಒಂದು ಡ್ರಗ್ಸನ್ನು ತರಿಸ್ಕೊಳ್ತಿದ್ದ. ಆ ಬಳಿಕ ಇಲ್ಲಿ ಬೆಟ್ಟದಾಸನಪುರ ಎಲೆಕ್ಟ್ರಾನಿಕ್ ಸಿಟಿ ಠಾಣಾ ವ್ಯಾಪ್ತಿಯ ಬೆಟ್ಟದಾಸನಪುರ ಅಂತ ಒಂದು ಊರಿದೆ, ಅಲ್ಲಿ ಈತ ಒಂದು ಬಾಡಿಗೆಗೆ ಮನೆಯನ್ನು ಮಾಡಿಟ್ಕೊಂಡಿದ್ದ. ಇಲ್ಲಿ ಈ ಸ್ಥಳೀಯ ಪೆಡ್ಲರ್ಗಳು, ಯಾರು ಲೋಕಲ್ ಪೆಡ್ಲರ್ಗಳಿದ್ದಾರೆ ಅಂಥವ್ರಿಗೆ ಗ್ರಾಮ್ ಲೆಕ್ಕದಲ್ಲಿ ಕೊಡುವ ಕೆಲಸವನ್ನು ಮಾಡ್ತಿದ್ದ. ಮತ್ತು ಡೈರೆಕ್ಟ್ ಕನ್ಸ್ಯೂಮರ್ಸ್ ಯಾರಿದ್ರು ಅಂಥವ್ರಿಗೂ ಕೂಡ ಈ MDMAಯನ್ನು ಕೊಡುವ ಕೆಲಸವನ್ನು ಮಾಡಿದ್ದ. ಯಾವಾಗ ಸಿಸಿಬಿ ಪೊಲೀಸರಿಗೆ ಈತನ ಬಗ್ಗೆ ಮಾಹಿತಿ ಬಂತು, ಈತನ ಬೆಟ್ಟದಾಸನಪುರದ ಮನೆಯ ಮೇಲೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಒಂದು ರೀತಿ ಗೋಧಿ ಹಿಟ್ಟನ್ನು ಒಣಗಾಕ್ದಂಗೆ ಮನೆಯಲ್ಲಿ ಈ ಒಂದು ಡ್ರಗ್ಸನ್ನು MDMAಯನ್ನು ಒಣಗಾಕಿದ್ದ. ಸುಮಾರು 4 ಕೆಜಿಯಷ್ಟು ಡ್ರಗ್ಸನ್ನು ಇದೀಗ ಆತನಿಂದ ವಶಪಡಿಸ್ಕೊಳ್ಳೋ ಕೆಲಸವನ್ನು ಮಾಡಲಾಗಿದೆ. ಅದರ ಮೌಲ್ಯ, ಇವತ್ತಿನ ಮೌಲ್ಯ ಸುಮಾರು 6 ಕೋಟಿ ಅಂತ ಹೇಳಲಾಗ್ತಿದೆ. ಈ ಸಂಬಂಧ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಸಿಬಿ ಪೊಲೀಸರು ಆರೋಪಿಯನ್ನು ಬಂಧಿಸಿ ಜೈಲಿಗಟ್ಟುವ ಕೆಲಸವನ್ನು ಮಾಡಿದ್ದಾರೆ. ಆಲ್ ರೈಟ್, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.